ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಮುಗಿಲು ಮುಟ್ಟಿದೆ. ಸಾರ್ವಜನಿಕರ ಕಷ್ಟ ಇವರ ಕಣ್ಣಿಗೆ ಕಾಣಿಸುತ್ತಿಲ್ಲ. ಜನರ ಆಕ್ರಂದನ ಇವರಿಗೆ ಕೇಳಿಸುತ್ತಿಲ್ಲ. ಕನಿಷ್ಠ ಮೂಲ ಸೌಕರ್ಯವಾದ ನೀರು ನೀಡಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ವರ್ತಿಸುತ್ತಿರುವ ನಗರಸಭೆ ಅಧಿಕಾರಿಗಳು ನಾಗರಿಕರ ಮಾತು ಕೇಳುವ ವ್ಯವಧಾನವೂ ಇಲ್ಲದೆ ವರ್ತಿಸುತ್ತಿರುವುದು ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಜಿಲ್ಲಾಧಿಕಾರಿಗಳ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರ ಈ ಮಾತುಗಳನ್ನು ಒಮ್ಮೆ ಕೇಳಿ. ಇವರ ನಿರ್ಲಕ್ಷ್ಯ, ಇವರ ಉಡಾಫೆ ಮತ್ತು ಹಾರಿಕೆಯ ಉತ್ತರ ಯಾವ ಹಂತ ತಲುಪಿದೆ ಎಂಬುದನ್ನು ಅರಿತು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಡಿವಾಣ ಹಾಕಿ. ಇಲ್ಲವಾದರೆ ನಾಗರಿಕರು ನಗರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವ ಕಾಲ ದೂರವೇನೂ ಇಲ್ಲ. ಸರ್, ಇಲ್ಲಿ ಇದು ಇದು ರಿಗ್ಗು ಮುಂದೆ ಹೋಗ್ತಾ ಇದೆಯಲ್ಲ ಸರ್. ಸರ್, 7ನೇ ವಾರ್ಡಲ್ಲಿ ಒಂದು ಸಮಸ್ಯೆ ಇದೆ, ಅಟೆಂಡ್ ಮಾಡಿ ಸರ್. 7ನೇ ವಾರ್ಡ್ ಹಂಗಲ್ಲ ಸರ್, ಇದನ್ನ ಇಲ್ಲಿ ನೀರು ಒಂದು ಹೋಲ್ ಕ್ಲೀನ್ ಆಗಿದೆ, ಒಂದು ಹೋಲ್ ಕ್ಲೀನ್ ಆಗಿದೆ, ಒಂದು ಹೋಲ್ ಇಳಿಸ್ಕೋಬಹುದು, ಸಮಸ್ಯೆ ಇಲ್ಲ. ಆಮೇಲೆ ಜಕ್ಲಮಡ್ಗು ನೀರು ಕನೆಕ್ಷನ್ ತಪ್ಪೋಗಿದೆ. ಅದು ಒಂದು. ಇನ್ನೊಂದು ಅಲ್ಲ ಸರ್, ಸ್ವಲ್ಪ ನ್ಯಾಷನಲ್ ಹೈವೇ ಸಮಸ್ಯೆ ಇದೆ, ಅದು ಮಾಡ್ಕೊಡ್ತಾರೆ. ಇದು 7ನೇ ವಾರ್ಡಲ್ಲಿ ಒಂದು ಸಮಸ್ಯೆ ಇದೆ, ಅಲ್ಲ ಸರ್ ಗೊತ್ತಿದೆ ನೀವ್ ಹೇಳ್ತಾ ಇರೋದು. ಅದು 7ನೇ ವಾರ್ಡ್ ಸಮಸ್ಯೆ ಪಂಪೌಂಡ್ರ್ ಬಿತ್ತೋಗಿರೋದು ನನಗೆ ಗೊತ್ತು, 1 ವರ್ಷ ಆಯ್ತು. ಹೌದೌದು. ಆದ್ರೆ ಇಲ್ಲಿ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಅದೊಂದು ಎತ್ಬಿಟ್ಟಿದ್ರೆ, ಪಂಪು ಮೋಟ್ರ್ ಎತ್ಬಿಟ್ಟಿದ್ರೆ ಸಮಸ್ಯೆ ಈಡೇರ್ತಾ ಇತ್ತಲ್ಲ ಸರ್. ಆಯ್ತು, ಅದು ಮಾಡಿಸ್ತೀನಿ, ಒಂದು ಸ್ವಲ್ಪ ಅವಕಾಶ ಕೊಡಿ, ಮಾಡಿಸ್ಕೊಡ್ತೀನಿ. ಅವಕಾಶ 35 ದಿವಸ ಆಗಿದೆ ಸರ್, ನಮ್ಗೆ ತೊಳ್ಕೊಳಕ್ ನೀರಿಲ್ಲ ಸರ್, ಕುಡಿಯಕ್ಕಿರ್ಲಿ. ಆಯ್ತು, ಗೊತ್ತಿಲ್ಲ ಸರ್, ಸಮಸ್ಯೆ ಹೇಳಿದ್ದಾರೆ ನಿಮ್ಮವರು, ನಾನು ಅಟೆಂಡ್ ಮಾಡಿಸ್ತೀನಿ. ಅಲ್ಲೊಂದು ಅಟೆಂಡ್ ಮಾಡ್ಕೊಂಡು ಮತ್ತೆ ಇಲ್ಲೇ ರಿಟರ್ನ್ ಬರ್ತಾರೆ. ಅಲ್ಲ ಸರ್, ಇಲ್ಲಿ ಇದನ್ನ ಮಾಡ್ಕೊಂಡು ಹೋಗಿದ್ರೆ ಸಮಸ್ಯೆ ಮಾಡಿಸ್ತೀನಿ ಸರ್. ಗಾಡಿ ಸುಮ್ಮನೆ ನಿಲ್ಸ್ಕೊಂಡಿದ್ರೆ ಅವ್ರು ಚಾರ್ಜ್ ಮಾಡ್ತಾರೆ ಸರ್. ಅಲ್ಲೇ ನಿಲ್ಸ್ಕೊಂಡು ಮಾಡ್ಲಿ ಬಿಡಿ ಸರ್. ಇಲ್ಲ ಇದ್ರ ಮುಂದೆ ಕರೆಕ್ಟ್ ಆಗಿ ಎಷ್ಟು 100 ಅಡಿ ಮುಂದೆ ಹೋಲಿರೋದು ಸರ್. ಆಯ್ತು, ಈಗ 100 ಅಡಿ ಮುಂದೆ ಇರೋದು. ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತಾರೆ. ಅಲ್ಲ, ಚೆಕ್ ಮಾಡ್ಕೊಳಕ್ ಆಗಲ್ಲ ಸರ್. ಚೆಕ್ ಮಾಡಿದ್ದಲ್ಲ ಆಯ್ತು. ನೀವು ಹೇಳ್ದಂಗೆಲ್ಲ ಮಾಡಕ್ ಆಗೋದಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಮಾಡಿಸ್ಕೊಡ್ತಾ ಇದ್ದೀನಿ ಅಂತ. ನೀವು ಗಾಡಿ ನಾನು ಹೇಳ್ದಂಗೆಲ್ಲ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇರೋದು ಏನು ಅಂದ್ರೆ ಜನರ ಸಮಸ್ಯೆ ಹೇಳ್ತಾ ಇರೋದು. ಬಿಡಿ, ಬೇರೆ ಕಡೆ ಹೋಗಿ ಕೆಲಸ ಮಾಡ್ಲಿ, ಇದು ಚೆಕ್ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಒಪ್ಲಿಲ್ಲ ಅಂದ್ರೆ ಗಾಡಿಗೆ ಅಡ್ಡ ಇಲ್ಲ ರೀ. ನಾನು ಗಾಡಿಗೆ ಅಡ್ಡ ಇಲ್ಲ, ನಾನು ಗಾಡಿಗೆ ಅಡ್ಡ ಇಲ್ಲ. ಸಮಸ್ಯೆ ಹೇಳ್ತಾ ಇರೋದು ನಿಮ್ಗೆ. ಆಯ್ತು, ಸಮಸ್ಯೆ ಹೇಳ್ತಾ ಇದ್ದೀನಿ ನಿಮ್ಗೆ. ಅಲ್ಲ, ನೀವ್ ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ ಅಂದ್ರೆ ನೀರ್ ಕೊಡಕ್ ಆಗಲ್ವಾ ಸರ್? ಹಾಗಾದ್ರೆ ನಗರಸಭೆಗೆ ಸಮಸ್ಯೆ ಹೇಳ್ತಾ ಇದ್ದೀನಲ್ಲ, ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಂತ ಇಲ್ವಲ್ಲ ಸರ್. 35 ದಿವಸ ಆಗಿದೆ, ನೀವು ಅರ್ಥ ಮಾಡ್ಕೊಂಡಿಲ್ಲ. 35 ದಿವಸದಿಂದ ನೀರಿಲ್ಲ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಅಟೆಂಡ್ ಮಾಡ್ತಾರೆ, ಇಲ್ಲ ಅಂದ್ರೆ ಅಲ್ಲೇ ನಿಲ್ಸ್ಕೊಳ್ಳಿ, ನೀವು ಬಾಡಿಗೆ ಕೊಡಿ. ಯಾರು ಬಾಡಿಗೆ ಕೊಡೋದಕ್ಕೆ? ನಗರಸಭೆ ಏನಾಗಿದೆ ಸರ್? ಕ್ಲೀನ್ ಮಾಡಕ್ಕೆ 35 ದಿವಸದಿಂದ ನೀರು ಕೊಡಕ್ಕಾಗಿಲ್ಲ. ಕೊಡ್ತಾ ಇಲ್ಲ, ನೀವು ಗಾಡಿ ಅಲ್ಲಿಂದ ತೆಗಿಯಕ್ಕೆ ಇಲ್ಲ. ಈ ಕ್ಲೀನ್ ಮಾಡಕ್ಕೆ ಯಾಕೆ ಇಲ್ಲಿ ಕೆಲಸ ಮಾಡಬಾರ್ದು? ನಮ್ ಪ್ರಶ್ನೆ. ನೀವ್ ಯಾಕೆ ಮಾಡ್ತಾರೆ ಬಿಡಿ, ಆ ಕೆಲಸ ತಗೊಂಬೇಕಲ್ಲ. ಕೆಲಸ ಈಗ ಇದು ಮಾಡಿದ್ದಾರೆ, ಅದು ಅಟೆಂಡ್ ಮಾಡ್ತಾರೆ. ಯಾವಾಗ 35 ದಿವಸ ಆಗಿದೆ, ಇನ್ನು 35 ದಿವಸ ಆಗ್ಬೇಕಾ? ನೀನ್ ಕೊಡ್ತಾ ಇಲ್ಲ, ನೀವು ಬೇರೆ ಕಡೆ ಅಟೆಂಡ್ ಮಾಡಕ್ ಕೊಡಿ ಸರ್. ಮನ್ಸೂರ್ ಸರ್, ಹಲೋ ಹಲೋ ಸರ್. ಮನ್ಸೂರ್ ಎಲ್ಲೇ ಕಟ್ ಮಾಡಿದ್ರ? ಇಲ್ಲ ಕನೆಕ್ಟ್ ಇದಾರೆ, ಕನೆಕ್ಷನ್ ಅಲ್ಲಿ ಇದಾರೆ. ಮನ್ಸೂರ್ ಸರ್. ಹಲೋ ಚಕ್ರಪಾಣಿ ಅವರು ಇದಾರೆ, ಇವರು ಮನ್ಸೂರ್ ಅವರು ಇದಾರೆ. ಎಲ್ಲಿ ಲೈನಲ್ಲಿ ಮಾತಾಡ್ತಾ ಇಲ್ಲ ಸರ್? ಮಾತಾಡ್ತಾ ಇಲ್ಲ. ಹಲೋ ಬಿಡಿ, ಕಟ್ ಮಾಡ್ಲಾ ಹೋಗ್ಲಿ, ಅವ್ರು ಬೇಕು ಅಂತ ಮಾತಾಡ್ತಾ ಇಲ್ಲ. ಅಲ್ಲ ಇವ್ರಿಗೆ ಗಾಡಿ ನಿಲ್ಸ್ಕೊಂಡಿರೋರು ಯಾರು? ಗಾಡಿನ ಹೋಗ್ಬೇಡ ಇರು ಅಂತ ಹೇಳ್ದವ್ರು ಯಾರಿಲ್ಲಿ? ಸಮಸ್ಯೆ ಇದೆ, ಬಗೆಹರಿಸಿ ಅಂತ ಹೇಳ್ತಾ ಇರೋದು. ನೀವ್ ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ ಇವ್ರದ್ದು? ಕೇಳಿದ್ರಲ್ಲ, ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿ ಅವರ ನಿರ್ಲಕ್ಷ್ಯದ ಉತ್ತರ. ನಗರದ ಎಂಜಿ ರಸ್ತೆಯಲ್ಲಿ ಹಾದು ಹೋಗಿದ್ದ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹೊಡೆದು ಹಾಕಿದ್ರ ಪರಿಣಾಮ ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಗೆ ನೀರಿನ ಸಂಪರ್ಕ ಕಡಿತವಾಗಿದೆ. ಹೀಗೆ ಕಡಿತವಾಗಿ 35 ದಿನಗಳೇ ಕಳೆದಿವೆ. ಆದರೆ ಈವರೆಗೂ ನಗರಸಭೆ ಅಧಿಕಾರಿಗಳು ಹನಿ ನೀರು ನೀಡಲು ಮುಂದಾಗಿಲ್ಲ. ಈ ಬಡಾವಣೆಯಲ್ಲಿ 400ಕ್ಕೂ ಹೆಚ್ಚು ಮನೆಗಳಿದ್ದು ಪ್ರತಿಯೊಬ್ಬರು ತೆರಿಗೆ ಪಾವತಿಸುವವರೇ ಆಗಿದ್ದಾರೆ. ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವ ಬಡಾವಣೆಗಳಲ್ಲಿ ಈ ಬಡಾವಣೆಯೂ ಒಂದಾಗಿದೆ.
ಇನ್ನು ಇದೇ ಬಡಾವಣೆಯಲ್ಲಿ ನ್ಯಾಯಾಧೀಶರ ನಿವಾಸವೂ ಇದೆ. ನ್ಯಾಯಾಧೀಶರ ನಿವಾಸಕ್ಕೂ ನೀರು ಕಲ್ಪಿಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಈಗಾಗಲೇ ನ್ಯಾಯಾಧೀಶರು ನಗರಸಭೆ ಅಧಿಕಾರಿಗಳ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸುವ ಎಚ್ಚರಿಕೆ ನೀಡಿದ್ದರೂ ಈ ನಗರಸಭೆ ಅಧಿಕಾರಿಗಳಿಗೆ ಮಾತ್ರ ಇರುವೆ ಕಡಿದಂತೆಯೂ ಆಗಿಲ್ಲ. ಇಂದು ಇದೇ ಬಡಾವಣೆಯಲ್ಲಿರುವ ಹಳೆಯ ಕೊಳವೆ ಬಾವಿ ಸ್ವಚ್ಛಗೊಳಿಸಲು ರಿಗ್ ಬಂದಿದ್ದು, ಅದೇ ರಿಗ್ ಮತ್ತೊಂದು ಕೊಳವೆ ಬಾವಿಯನ್ನು ಸ್ವಚ್ಛಗೊಳಿಸುವಂತೆ ಇದೇ ವಾರ್ಡಿನ ನಗರಸಭಾ ಸದಸ್ಯರು ಮತ್ತು ಮಾಜಿ ಉಪಾಧ್ಯಕ್ಷರು ಆಗಿರುವ ನಾಗರಾಜ್ ಅವರೇ ಮನವಿ ಮಾಡಿದ್ರು. ಪೌರಾಯುಕ್ತರು ಕ್ಯಾರೆ ಎನ್ನುತ್ತಿಲ್ಲ. ಇನ್ನು ಕಳೆದ 35 ದಿನಗಳಿಂದ ನೀರು ನೀಡದ ನಿರ್ಲಕ್ಷ್ಯದ ಬಗ್ಗೆ ಚಕಾರವೆತ್ತದ ನಗರಸಭೆ ಪೌರಾಯುಕ್ತರು ಮತ್ತೊಂದು ವಾರ್ಡಿನಲ್ಲಿ 1 ವರ್ಷದಿಂದ ಸಮಸ್ಯೆ ಇದೆ, ಅಲ್ಲಿ ಪರಿಹಾರ ನೀಡಬೇಕು ಎಂಬ ವಾದವನ್ನ ಮುಂದಿಡ್ತಿದ್ದಾರೆ. 1 ವರ್ಷದಿಂದ ನಗರಸಭೆ ಅಧಿಕಾರಿಗಳು ಏನು ಮಾಡ್ತಿದ್ರು? ಬೇಸಿಗೆಯ ವಿಚಾರ ತಿಳಿದು ಮೊದಲೇ ಯಾಕೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಲ್ಲ ಎಂಬ ಪ್ರಶ್ನೆಗಳಿಗೆ ಜಿಲ್ಲಾಧಿಕಾರಿಗಳೇ ಉತ್ತರ ಪಡೆಯಬೇಕಿದೆ. ನಗರಸಭೆಯಲ್ಲಿ ದಾಖಲೆಗಳ ಮಾಯದ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಕುಡಿಯುವ ನೀರು ಒದಗಿಸುವಲ್ಲಿ ವಿಫಲವಾಗಿರುವ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕಠಿಣ ಕ್ರಮ ವಹಿಸದಿದ್ರೆ ನಾಗರಿಕರು ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗುತ್ತದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡಲೇ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಸಭೆ ಕರೆದು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಚರ್ಚೆ ನಡೆಸುವ ಜೊತೆಗೆ ಸಮಸ್ಯೆ ಪರಿಹಾರಕ್ಕೆ ಸೂಚನೆ ನೀಡಬೇಕಿದೆ. 5ನೇ ವಾರ್ಡಿನಲ್ಲಿ ಕಳೆದ 35 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಜನರು ಪರದಾಡ್ತಿದ್ದು, ತಕ್ಷಣವೇ ಕ್ರಮ ವಹಿಸದಿದ್ರೆ ಈ ವಾರ್ಡಿನ ಜನರ ಸ್ಥಿತಿ ಮತ್ತಷ್ಟು ಹದಗೆಡುವುದರಲ್ಲಿ ಅನುಮಾನವೇ ಇಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.